ಮಾರ್ಕ್ ಸಿನಿಮಾ ಯಶಸ್ವಿ ಬೆನ್ನಲ್ಲೇ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿತ್ತು. ಈ ವೇಳೆ ಪೈರಸಿ ಕೋರರ ವಿರುದ್ಧ ಸುದೀಪ್ ಕೆಂಡಕಾರಿದ್ದಾರೆ. ನಾನು ಮೊದಲಿನ ಸುದೀಪ್ ಅಲ್ಲ, ಈಗಿನ ಸುದೀಪ್ ಬೇರೆ ಎಂದು ವಾರ್ನಿಂಗ್ ನೀಡಿದ್ದಾರೆ. ಅಷ್ಟಕ್ಕೂ ವಾರ್ನಿಂಗ್ ನೀಡಿದ್ದು ಯಾರಿಗೆ? ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿನಿಮಾ ಪೈರಸಿ ಕೋರರ ಬಗ್ಗೆ ಕಿಚ್ಚ ಸುದೀಪ್ ಸಮರ. ನನ್ನ ಸಿನಿಮಾಕ್ಕೆ ತೊಂದರೆ ಆದರೆ ಸುಮ್ಮನೆ ಬಿಡಲ್ಲ. ಮಾರ್ಕ್ ಚಿತ್ರದ ಸಕ್ಸಸ್ ಮೀಟ್ನಲ್ಲಿ ಸುದೀಪ್ ವಾರ್ನಿಂಗ್. ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ಗುತ್ತಿರುವ ಹಿನ್ನೆಲೆ ಇಂದು ಚಿತ್ರತಂಡದಿಂದ ಪ್ರೆಸ್ ಮೀಟ್ ಮಾಡಲಾಯಿತು. ಎಲ್ಲೆಡೆ ಚಿತ್ರ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಕರ್ನಾಟಕದಾದ್ಯಂತ ಸುಮಾರು 95% ಸ್ಕ್ರೀನ್ಸ್ ಫುಲ್ ಆಗ್ತಿವೆ. ಮಾಸ್ ಪೊಲಿಟಿಕಲ್ ಡ್ರಾಮಾಗೆ ಪ್ರೇಕ್ಷಕರು ಫಿದಾ ಆಗಿದ್ದು ಮೊದಲ ದಿನವೇ 16 ಕೋಟಿ ಗಳಿಕೆಯಾಗಿದೆ. ಈ ಬೆನ್ನಲ್ಲೇ ಚಿತ್ರತಂಡ ಸಂತೋಷವನ್ನ ಹಂಚಿಕೊಂಡಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಹಲವು ವಿಚಾರಗಳ ಬಗ್ಗೆ ಗುಡುಗಿದ್ದಾರೆ. ನನ್ನ ಸಿನಿಮಾಕ್ಕೆ ಯಾರಾದರೂ ತೊಂದರೆ ಕೊಟ್ರೆ ನಾನು ಸುಮ್ಮನೆ ಕೂರುವವನೇ ಅಲ್ಲ. ಮೊದಲಿನ ಸುದೀಪ್ ಬೇರೆ, ಈಗಿನ ಸುದೀಪ್ ಬೇರೆ ಎಂದು ಪೈರಸಿಕೋರರಿಗೆ ವಾರ್ನಿಂಗ್ ನೀಡಿದ್ದಾರೆ. ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರ್ಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ. ಅಲ್ಲಿಂದ ನಮಗ್ ಬರುತ್ತಲ್ವಾ, ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತಂದೆ ನಾನು ಅಷ್ಟೇ. ಇವುಗಳ ಜೊತೆ ತಮ್ಮ ರಾಜಕೀಯ ಎಂಟ್ರಿ ಹಾಗೂ ವಿಜಯಲಕ್ಷ್ಮಿ ಕೊಟ್ಟ ಕಂಪ್ಲೇಂಟ್, ಕ್ಲಾಸ್, ಫ್ಯಾನ್ಸ್ ಎಲ್ಲವುಗಳ ಬಗ್ಗೆ ಮಾತನಾಡಿದ್ರು. ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವ ನಾನಲ್ಲ. ಪಕ್ಕದ ಮನೆಯವರು ಹೊಡೆದರೆ ಸುಮ್ಮನೆ ಕೂರಲು ಆಗಲ್ಲ. ಇಷ್ಟು ವರ್ಷದ ಸುದೀಪ್ ಬೇರೆ, ಈಗಿನ ಸುದೀಪ್ ಬೇರೆ ಎಂದು ವಿರೋಧಿಗಳಿಗೆ ಮಾತಿನಿಂದಲೇ ಕಿಚ್ಚ ಸುದೀಪ್ ತಿವಿದರು. ಇಲ್ಲಿ ನಡೀತಾ ಇರೋದೇ ನನ್ ಕೇಳಿ ತಡ್ಕೊಳಕಂತ ಇನ್ನೂ ಒದ್ದಾಡ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು. ಇನ್ನು ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ, ನಾವೀಗ ಚೆನ್ನಾಗಿದ್ದೀವಿ, ಎಲ್ಲರೂ ಸ್ನೇಹಿತರಾಗಿದ್ದೀವಿ. ಸಿನಿಮಾ ಬೇರೆ, ರಾಜಕೀಯ ಬೇರೆ. ಸಿನಿಮಾದವರ ರಾಜಕಾರಣಿಗಳಾಗಕ್ಕೆ ಸಿನಿಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು, ಬಿಟ್ಬಿಡ್ಬೇಕು. ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ. ಸಿನಿಮಾದಲ್ಲಿ ನಾನು ಮಾತಾಡಿದ್ದು ನಮ್ಮ ರಾಜಕಾರಣಿಗೆ, ಸಿನಿಮಾದಲ್ಲಿರೋ ರಾಜಕಾರಣಿಗೆ, ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು, ಮಾತಾಡಬೇಕು. ಇನ್ನು 45 ಚಿತ್ರ ರಿಲೀಸ್ ಆಗಿ ಮಾರನೇ ದಿನವೇ ಪೈರಸಿ ಕಾಟ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಪೈರಸಿ ಮಾಡುವವರ ವಿರುದ್ಧ ಚಿತ್ರತಂಡ ಕಾನೂನು ಸಮರ ಸಾರಿದ್ದಾರೆ. ಚಿತ್ರತಂಡ ಸಿಟಿ ಸಿವಿಲ್ ಕೋರ್ಟ್ನಿಂದ 45 ಚಿತ್ರದ ಕುರಿತು ಯಾವುದೇ ಅವಹೇಳನಕಾರಿ, ಮಾನಹಾನಿಕರ, ನೆಗೆಟಿವ್ ರೇಟಿಂಗ್ ಕೊಡುವಂತಿಲ್ಲ ಎಂಬ ಮಧ್ಯಂತರ ಆದೇಶ ತಂದಿದ್ದಾರೆ. ಒಟ್ಟಾರೆ ಸುದೀಪ್ ಪೈರಸಿಕೋರರ ವಿರುದ್ಧ ಸಮರ ಸಾರುವ ಮೂಲಕ ನಾನು ಯಾರಿಗೂ ಕೇರ್ ಮಾಡಲ್ಲ, ನನ್ನ ತಂಟೆಗೆ ಬಂದರೆ ಯಾರನ್ನು ಬಿಡಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.